ಆನಂದಮಜರಂ ದಿವ್ಯಂ ಗಮಚ್ಯುತಂ ನಮಸ್ತೆ ಪುರುಷೋತ್ತಮಂ. ಏನಾಯ್ತು ಈಗ? ಸತ್ಯಮೇವ ಜಯತಿ ನಾನೃತಂ ಸತ್ಯೇನ ಯದಂಥ ವಿತತೋ ದೇವಯಾನಃ ಏನಾಕ್ರಮಂತೆ ಋಷಯೋ ಹಿ ಆಪ್ತಕಾಮಾಃ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ. ದೇವರನ್ನು ನಾವು ಕಣ್ಣಿಂದ ನೋಡೋಕ್ಕೆ ಬರೋದಿಲ್ಲ, ಕಿವಿಯಿಂದ ಕೇಳೋದಕ್ಕೆ ಬರೋದಿಲ್ಲ. ಏನು ಮಾಡಬೇಕೀಗ? ದೇವರನ್ನು ನೇರ ಸಾಕ್ಷಿಯಿಂದ ನೋಡಿ, ಬೇರೆ ದಾರಿ ಇಲ್ಲ ಅದಕ್ಕೆ ಏನಂತ ಕರೀತಾರೆ? ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ನಾಣ್ಯೇರಿ ದೇವೈಹಿ ಹರಿಂ ಪಶ್ಯೇ ಜ್ಞಾನರೂಪೇಣ ವಾಯುನ. ಆಚಾರ್ಯರು ಭಾಳ ಸ್ವಾರಸ್ಯವಾದ ಅರ್ಥವನ್ನು ಹೇಳ್ತಾರೆ. ಕಣ್ಣಿಗೆ ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತ ಹೇಳಿದ್ರಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಅಲ್ಲ, ಕಣ್ಣಿನ ದೇವತೆಗೂ ಕಾಣೋದಿಲ್ಲ, ಕಿವಿಯ ದೇವತೆಗೂ ಕಾಣೋದಿಲ್ಲ. ಆದ್ದರಿಂದ ಅವರೊಬ್ಬರಿಂದನೇ ನಾವು ಮೊದಲು ಕಣ್ಣುಗಳಿಂದ ಕಾಣೋ ಚಾನ್ಸಸ್ ಇಲ್ಲ. ಅಭಿಮಾನಿ ದೇವತೆ ಹಿಡ್ಕೊಂಡ್ರೂ ಸಾಧ್ಯ ಇಲ್ಲ. ದೇವರನ್ನೇ ಹಿಡಿಬೇಕು ನಾವು. ದೇವ್ರನ್ನ ಕಾಣ್ಬೇಕಾದ್ರೆ ಯಾರು ಹಿಡಿಬೇಕು? ನಾವೀಗ ದೇವ್ರನ್ನೇ ಹಿಡಿಬೇಕೆ ಹೊರತು ಬೇರೆ ಯಾರನ್ನ ಹಿಡಿದ್ರೂ ಕೂಡ ಏನಾಗೋದಿಲ್ಲ, ದೇವ್ರು ಹಿಡ್ದಾಗ ಆಗೋದಿಲ್ಲ. ಈಗ ಬುಡ ದೇವತೆಗಳು ಒಂದೇ ಅಕ್ಷರ ವಾಯುದೇವರು ಥ್ರೂ ಅವ್ರ ಮೂಲ ಮಾತ್ರ ಹೋಗಬೇಕಾದ್ರಿಂದ ಅದು ಬಿಟ್ಟರೆ ಉಳಿದ ದೇವತೆಗಳಿಗೂ ಆಗೋದಿಲ್ಲ ಅಂತ ಹೇಳ್ತಾರೆ. ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನ ನಾಣ್ಯೈರ್ದೇವೈಹಿ ಹರಿಂ ಸ ಪಶ್ಯೇತ್ ಜ್ಞಾನರೂಪೇಣ ವಾಯುನ. ಬ್ರಹ್ಮಣ ಅದಕ್ಕೆ ವಾಯುದೇವರು ಮಾತ್ರ ಉಪಕಾರ ಮಾಡೇ ಮಾಡ್ತಾರೆ. ಬ್ರಹ್ಮಣ ಪರಮಜ್ಞಾನ ರೂಪೇಣ ಹರಿಣ ತಥಾ ಪ್ರಸನ್ನೇನೈವ ತಂ ಪಶ್ಯೇತ್ ಅನ್ನೇ ಅನುಜ್ಞಾಪ್ರದಾಯಿನಃ. ಉಳಿದವ್ರು ಏನು ಮಾಡ್ತಾರೆ? ಅನುಜ್ಞೆ ಕೊಡಬಹುದೇ ಹೊರತು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರ ದರ್ಶನ ಆದರೆ ಪ್ರಸನ್ನನಾಗಬೇಕು, ಅದರ ಉಪಯೋಗ ಇಲ್ಲ. ಪ್ರಸನ್ನತೆ ಇರಬೇಕು. ಪ್ರಸನ್ನತೆ ಯಾವಾಗಿರುತ್ತೆ? ಭಕ್ತಿಯಿಂದ, ದ್ವೇಷದಿಂದ ಮಾಡಿದಾಗ ಪ್ರಸನ್ನತೆ ಇರೋದಿಲ್ಲ. ದುರ್ಯೋಧನ ಕೃಷ್ಣ ನೋಡ್ತಾನೇ ಇದ್ದಾನೆ, ಉಪಯೋಗ ಬರಲಿಲ್ಲ. ಯಾಕೆ? ಭಕ್ತಿ ಇಲ್ಲದ ದರ್ಶನ ಉಪಯೋಗ ಇಲ್ಲ. ಪ್ರಸನ್ನೇನೈವ ತಂ ಪಶ್ಯೇತ್ ಅನ್ನೇ ಅನುಜ್ಞಾಪ್ರದಾಯಿನ. ದೇವರು ಬೇಕು, ಅದಕ್ಕೆ ವಾಯುದೇವರು ಬೇಕು, ದೇವರು ಪ್ರಸನ್ನನಾಗಿರಬೇಕು. ಉಳಿದ ಅನುಜ್ಞೆ ಕೊಡ್ತಾರೆ ಅಷ್ಟೇ ಹೊರತು ಇಷ್ಟೆಲ್ಲ ಇಲ್ಲದೆ ಹೋದರೆ ದೇವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಯದಾ ಪಶ್ಯತೆ ರುಗ್ಮ ವರ್ಣಂ ಅಂತ ಹೇಳಿದರು. ಏನರ್ಥ ಅದಕ್ಕೆ? ಆನಂದ ರೂಪಂ ಅಮೃತಂ ಯದ್ವಿಭಾತಿ ದ್ವ್ಯತ್ಯುಕ್ತತ್ವಾತ್. ಅದಕ್ಕೆ ಜೀವ ದೇವರನ್ನೇ ನೋಡಬೇಕು ಅಂತ ಹೇಳಿದರು. ಬೇರೆ ಯಾರನ್ನು ನೋಡಿದ್ರು ಕೂಡ ಏನಾಗಲಿಲ್ಲ, ಅದು ಅಪರೋಕ್ಷ ಜ್ಞಾನ ಆಗಲಿಲ್ಲ. ಯೇಷೋ ಅಣು ಆತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣ ಪಂಚಸಾ ಸಂವಿವೇಶ ಪ್ರಾಣೈಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ಭವತಿ ಏಷ ಆತ್ಮ. ಯೇಷೋ ಅಣು ಆತ್ಮ. ಕಾಣದಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಅಣು. ಅದು ನಮಗೆ ಬ್ಯಾಕ್ಟೀರಿಯಾನೇ ಕಣ್ಣಿಗೆ ಕಾಣೋದಿಲ್ಲ, ದೇವರು ಹೆಂಗೆ ಕಾಣ್ತಾನೆ? ಒಂದು ಬ್ಯಾಕ್ಟೀರಿಯಾದೊಳಗೆ ಅನಂತ ರೂಪದಲ್ಲಿ ಇರ್ತಾರೆ. ಒಂದು ಬ್ಯಾಕ್ಟೀರಿಯಾದಲ್ಲಿ ಎಷ್ಟು ಕಷ್ಟ ನೋಡೋದೀಗ. ವೈರಸ್ ಇನ್ನೂ ಸೂಕ್ಷ್ಮ. ಒಂದು ಬ್ಯಾಕ್ಟೀರಿಯಾದ ಒಂದು ಸ್ಥಳದಲ್ಲಿ ಮಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾ ಇರ್ಬೋದು. ಒಂದು ಬ್ಯಾಕ್ಟೀರಿಯಾದಲ್ಲಿ ಏನಿರ್ಬೋದು? ವೈರಸ್ ಇರ್ಬೋದು. ಅದರೊಳಗೆ ಮಿಲಿಯನ್ ಗಟ್ಟಲೆ ಜೀವ, ಅದರೊಳಗೆ ಪರಮಾತ್ಮ ಇರ್ತಾರೆ. ಅದು ಪೂರ್ಣನಾಗಿರ್ತಾರೆ. ಮತ್ತು ಆಗ ದೇವರ ಅಚಿಂತ್ಯಾದ್ಭುತ ಶಕ್ತಿ ಅದು. ಒಂದೊಂದರಲ್ಲೂ ಪೂರ್ಣತೆ ಹೊಂದೋದು ದೇವರಿಗೆ ಮಾತ್ರ ಸಾಧ್ಯ. ಹುಡುಗ ಯಾವ ಎಕ್ಸಾಂಪಲ್ ಹುಡ್ಕೊಳಕ್ಕೆ ಹೋಗಬೇಡಿ, ಅದು ಕಂಪೇರಬಲ್ ಅಂತೇಳಿ. ಪ್ರಾಣೈಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ಭವತ್ತೇಷ. ಇದೆಲ್ಲ ತಿಳ್ಕೊಳಕ್ಕೆ ಏನು ಬೇಕಾಯ್ತು ನಮಗೀಗ? ಚಿತ್ತಶುದ್ಧಿ ಇರಬೇಕು, ಮನಸ್ಸು ಪ್ರಸನ್ನ ಆಗಿರಬೇಕು. ಮನಃಪ್ರಸನ್ನನಾಗಿಲ್ಲದೆ ಹೋದರೆ ಯಾವ ಭವಿಷ್ಯ ತಿಳಿಯೋದಿಲ್ಲ. ಆದ್ದರಿಂದ ಆ ಮನಸ್ಸಿರ್ತ ಜಾಗೃತವಾಗಿರ್ತಕ್ಕಂಥ ಒಂದು ಜನ್ಮ ಅಂದರೆ ಮನುಷ್ಯ ಜನ್ಮ ಒಂದೇ. ಅದಕ್ಕೇನೆ ಮಾನವ ಜನ್ಮ ದೊಡ್ಡದು ಅಂಥೇಳಿ. ಬೇರೆ ಯಾವ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಏನು ತಿಳಿಯೋ ಶಕ್ತಿ ಇಲ್ಲ, ದೇವರು ತಿಳಿಯೋ ಶಕ್ತಿನೇ ಇಲ್ಲ. 11 ಇಂದ್ರಿಯನೇ ಇಲ್ಲ. 11 ಇಂದ್ರಿಯ ಉಪಯೋಗ ಇಲ್ಲ. ಮತ್ತೆ ಮುಖ್ಯ ಬೇಕಾದ್ದು ಬುದ್ಧಿ. ಅದು ಬುದ್ಧಿ ಇರೋದು ಯಾರಕ್ಕೆ? ಪರಮಾತ್ಮೆ ಮಾತ್ರ. ಅದಕ್ಕೆ ದೃಶ್ಯತೆಯಿತು ಅಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದ ಬುದ್ಧಿ ಏನಾಗ್ತಾ ಹೋಗಬೇಕು? ಶಾರ್ಪ್ ಆಗಬೇಕು. ಶಾರ್ಪ್ ಆಗ್ಬೇಕಾದ್ರೆ ಏನು ಮಾಡಬೇಕು? ಆವೃತ್ತಿ ಅಸಗರದ ಉಪದೇಶ ಮತ್ತೆ 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 ಅಭ್ಯಾಸ ಮಾಡಬೇಕು. ಯಂ ಲೋಕಂ ಮನಸಾ ಸಂವಿಭಾತಿ ಶುದ್ಧ ಸತ್ವ ಕಾಮಯತೆ ಕಾಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದಾತ್ಮಜ್ಞಂ ಅರ್ಚಯೇದ್ಭೂತಿ ಕಾಮಃ. ಈ ಖಂಡ ಮುಗಿಯುತ್ತೀಗ. ಏನು ಹೇಳ್ತಾರೆ? ಎಂ ಲೋಕಂ ಮನಸಾ ಸಂವಿಭಾತಿ. ಈ ಶ್ಲೋಕ ಯಾವುದಕ್ಕೊತ್ತ ಅರ್ಥ ಇದು? ಎಂ ಸುಖಿ ಕಾಮಯತೆ ತಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಅದಕ್ಕೆ ಅರ್ಥ ಇದೆ. ಈ ಶ್ರುತಿ ಹೇಳ್ತೀವಿ ಇತ್ತೇವ ವೇದಾಪಿ ವೇದಯಂತಿ. ಆ ವೇದವಾಕ್ಯ ಇದು. ಎಂ ಲೋಕಂ ಮನಸಾ ಸಂವಿಭಾತಿ. ಪಿತೃಲೋಕಕ್ಕೆ ಹೋಗಬೇಕು ಅಂದ್ಕೊಂಡ, ಅಲ್ಲೋಗಿ ತಕ್ಷಣ ಹೋಗ್ತಾನೆ. ಗಂಧರ್ವ ಲೋಕಕ್ಕೆ ಹೋಗ್ಬೇಕು. ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ರೀತಿ ಆಗತ್ತೆ. ಶುದ್ಧ ಸತ್ವ ಕಾಮಯತೆ ಕಾಮ ಯಾಮಶ್ಚ ಕಾಮಾನ್.
ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಆ ಪದ ಕೂಡ ಇಲ್ಲೇ ಇದೆ. ತಮ್ ಲೋಕಂ ಜಯತೆ ತಾಂಶ್ಚ ಕಾಮಾನ್, ಆ ಲೋಕಕ್ಕೆ ಹೋಗ್ತಾನೆ, ಆ ಇಷ್ಟ ಸಿದ್ಧಿ ಪಡಿತಾನೆ. ಇದೆಲ್ಲ ಕೂಡ ಜ್ಞಾನಿಯ ಸಾಮರ್ಥ್ಯ ಇದೆ. ಅಂದರೆ ಜ್ಞಾನಿ ಆದವನ ಶಕ್ತಿ ಎಷ್ಟು ಅಂದರೆ ಹೀಗಿರ್ತಾನೆ. ಧನವಂತ ಏನು ಬೇಕಾದ್ರೂ ಮಾಡ್ತಾನೆ ಬಗ್ಗೆ ಅರ್ಥ ಆಗಿದೆ ಅವತ್ತು, ಗೊತ್ತಾಯ್ತಾ? ಧನವಂತ ಬೆಳಗ್ಗೆ ನಾಲ್ಕಷ್ಟು ಓಡಾಡೋದು ದಿವಸಕ್ಕೆ, ಆ ರೀತಿ ಕಾಲ್ನಡಿಗೆಯಲ್ಲಿ ಹೋಗಕ್ಕೆ ಬರೋದಿಲ್ಲ, ಕಾರಲ್ಲಿ ಹೋಗಕ್ಕೂ ಬರೋದಿಲ್ಲ. ಧನದಿಂದ ಇದು ಜ್ಞಾನಧನ ಎಲ್ಲದಕ್ಕಿಂತ ದೊಡ್ಡದಾದ್ದರಿಂದ ಅವನು ಮಾಡಲಾರ್ದನ್ನು ಇವನು ಮಾಡ್ತಾನೆ. ಧನದಿಂದ ಮಾಡೋದಕ್ಕೊಂದು ಲಿಮಿಟ್ ಇದೆ, ಲಿಮಿಟ್ ಇದೆ. ಜ್ಞಾನದಿಂದ ಮಾಡೋದಕ್ಕೆ ಲಿಮಿಟೇ ಇಲ್ಲ. ಅದನ್ನು ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕೀಗ? ಜ್ಞಾನ ಹೊಂದಬೇಕು. ಅದಕ್ಕೆ ಯಾರು ಬೇಕು ನಮಗೆ? ಮೊದಲೀಗ ಜ್ಞಾನಿಗಳು ಬೇಕು, ಅವ್ರನ್ನ ಆರಾಧನೆ ಮಾಡಿ ಅಂತ ಹೇಳ್ತಾರೆ ನೋಡಿ. ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಅಪರೋಕ್ಷ ಜ್ಞಾನಿಗಳನ್ನು ನಾವು ಆಧರಿಸಬೇಕು, ಗೌರವಿಸಬೇಕು. ಇಲ್ದಾದ್ರೆ ಭಾಳ ಅಪಾಯ ಆಗಿದೆ. ಪಂಚಮ ಖಂಡ ಮುಗಿತಾರೆ. ಇದು ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಅದೇ ಆ ದೃಷ್ಟಿ ಇಟ್ಕೊಂಡೆ ನಾವು ಏನಾಗಿದೆ ಇವತ್ತು, ಯಾವುದೇ ಸೇವೆಗೆ ಹೋಗಬೇಕಾದ್ರೆ ಮಂತ್ರಾಲಯ, ಮಳಖೇಡ, ತೆರುಕೊಯ್ಲು ಹಾಗೆ ಹೋಗ್ತಾರೆ. ಅದಕ್ಕೆ ಅಂದರೆ ಗುರುಗಳ ಮೂಲಕ ಕಾಣೋದು ಭಾಳ ಸುಲಭ, ಗೊತ್ತಾಯ್ತಾ? ದೊಡ್ಡ ವಿಷಯಕ್ಕೆಲ್ಲ ಯಾರನ್ನೂ ಕೇಳಬಾರ್ದು, ಮುಖ್ಯಸ್ಥರಿಗೆ ಕೇಳಬಾರ್ದು. ಸ್ವಲ್ಪ ಏನೋ ಕೊಡಬೇಕು ಅಂತ ಅಡುಗೆ ಬೇರೆ ವಹಿಸ್ಕೊಬಿಡ್ತಾರಲ್ಲ, ಹಾಗೆ ಯಜಮಾನ ಹತ್ರ ಹೋಗೋದಿಲ್ಲ. ಸ್ವಲ್ಪ ಡಿಸೈಡ್ ಕೊಡು, ಯಾರೋ ಕೊಡಿಸ್ಕೊಂಡು ಹೋಗ್ಬಿಡ್ತಾರೆ ಕೊಡು, ಆ ಥರ. ಯಾರು ಹೋಗ್ಬೇಕಾಗಿಲ್ಲ ಇದಕ್ಕೆಲ್ಲ, ಅಲ್ಲಿ ಹೋಗಿ ಇದೆಲ್ಲ ಮಾಡೋದ್ರ ಇಷ್ಟ ಆಗ ಇಬ್ಬರು ಮೂರು ಕಾಲಿ ಹೋಗೋದಾದ್ರಿಂದ ಇವರನ್ನು ಆರಾಧನೆ ಮಾಡಿ ಇವ್ರ ಅನುಗ್ರಹ ಸಿಕ್ತು ಅಂದರೆ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಇಲ್ಲೇ ರಿಜೆಕ್ಟ್ ಆಗಿಬಿಟ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಾಳೆ ದಿವಸ ಮುಂದಿನ ಭಾಗ ಕೊನೆಯ ಖಂಡ ಇದು. 6ನೇ ಖಂಡದಲ್ಲಿ ಮುಂದೆ ಹೇಳಿ ಮುಕ್ತಾಯ ಮಾಡ್ತಾರೆ. ನಾಳೆಯಿಂದ ಮುಂದುವರಿಯುತ್ತೆ.